ಕ್ಯಾಮ್ರಾ ಅಲೋಡೇನಾ? ರಿಟರ್ನ್ ಇಲ್ಲಿ ಮೇಲೆ ಹೋಗಿ ಶಾರ್ಟ್ ಕಟ್ಟಕ್ಕೆ. ಹಾಂ ಹಮಾರ ಪರ್ಸ್ನಲ್ಲೇ. ಲ್ಯಾಟೋ ರೂಮ್ ಚೆಕ್ಔಟ್ ಆಗ್ತಾಯಿದ್ದೀವಿ. ಇಲ್ಲಿಂದ ಲೇಗ್ ಹೋಗಿ ಕರ್ದುಂಗ್ಲಾ ಹೋಗಿ ದಿಸ್ಕಿತ್ ಹೋಗಿ ಹಂದರಲ್ಲಿ ಸ್ಟೇ ಆಗಬೇಕು. ಇಟ್ಸ್ ಆಲ್ಮೋಸ್ಟ್ 190 to 200 ಕಿಲೋಮೀಟರ್ ಟುಡೇ. ಲೆಟ್ಸಿ ರೋಡ್ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಲ್ಯಾಟೋಯಿಂದ ಇವಾಗ ಲೇಗ್ ಹೋಗಿ ಅಲ್ಲಿ ಪೆಟ್ರೋಲ್ ಎಲ್ಲ ತಗೊಂಡು ನಂತರ ಕರ್ದುಂಗ್ಲಾ ಹೋಗ್ತೀವಿ. ಕರ್ದುಂಗ್ಲಾಯಿಂದ ದಿಸ್ಕಿತ್ ಟು ಹಂದರಲ್ಲಿ ಸ್ಟೇ ಇದೆ. ನೆಕ್ಸ್ಟ್ ಹಂದರಿಂದ ಪ್ಯಾಂಗಾಂಗ್ ನೋಡಬೇಕು. ಸೊ ಇದು ಇವತ್ತಿನ ರೈಡ್, ಅರೌಂಡ್ 200 ಕಿಲೋಮೀಟರ್. ಲೆಟ್ಸ್ ಸ್ಟಾರ್ಟ್. ಪ್ಲೇಸಸ್ ಎಲ್ಲ ಚೆನ್ನಾಗಿದೆ, ಬಟ್ ಪ್ರಾಬ್ಲಮ್ ಅಂದರೆ ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಸ್ಟೋರೇಜ್ ಇಲ್ಲ. ತಂದಿರೋ 1 TBನೂ ಫುಲ್ ಆಗ್ತಾಯಿದೆ. ಅದರಿಂದ ಬಿಟ್ ಲಿಮಿಟೆಡ್, ಬೇಕಾಗಿರೋ ಕಡೆ ಮಾತ್ರ ಮಾಡ್ತೀನಿ. ಇವಾಗ ಡೈರೆಕ್ಟ್ ಉಪ್ಸಿ ಓವರ್ ಕರು ಹೋಗಿ ಪೆಟ್ರೋಲ್ ತುಂಬಿಸ್ತೀನಿ, ಅಲ್ಲೇ ಅಪ್ಡೇಟ್ ಮಾಡ್ತೀನಿ. ನಾರ್ಮಲಿ ಲದಾಖ್ ಸರ್ಕ್ಯೂಟ್ ಎಲ್ಲರೂ ಶ್ರೀನಗರ ಕಡೆಯಿಂದ ಮಾಡ್ತಾರೆ, ನೋಡ್ಬೋದು. ಆಲ್ಮೋಸ್ಟ್ ತುಂಬ ಜನ ಬೈಕರ್ ಸಿಕ್ಕಿದ್ದಾರೆ. ಎಲ್ಲರೂ ಶ್ರೀನಗರ ಕಡೆಯಿಂದ ಮನಾಲಿ ಹೋಗ್ತಾ ಇದ್ದಾರೆ. ಏನಕ್ಕಂದರೆ ಅದು ನಿಮಗೆ ಅಷ್ಟೊಂದು ಹೈ ಸಿಗಲ್ಲ ಶ್ರೀನಗರಲ್ಲಿ, ಸಡನ್. ಆದ್ದರಿಂದ ಬಾಡಿ ತುಂಬ ಈಸಿಲಿ ಸೆಟ್ ಆಗಿಬಿಡುತ್ತೆ. ಬಟ್ ಮನಾಲಿ ಕಡೆಯಿಂದ ಬರ್ತಾ ಇದ್ದೀರಾ ಅಂದರೆ ಸಡನ್ ಹೈ ಪಾಸಸ್ ಸಿಗುತ್ತೆ. ಆದ್ದರಿಂದ ಸ್ವಲ್ಪ ಟಫ್ ಆಗುತ್ತೆ, ಬಟ್ ಅಡ್ವೆಂಚರಸ್ ಆಗಿರುತ್ತೆ. ಕ್ಯಾಮ್ರಾ ಆನ್ ಕರ್ ಸಕ್ತೆ ಕ್ಯಾ? ನೈ ಸಾರಿ. ಇಲ್ಲಿ ಮಾರ್ಕೆಟಲ್ಲಿ ಏನಾದರೂ ಕೇಳ್ಕಂತು ಕ್ಯಾನ್ ಬೇಕಾದರೆ 15 ಕಿಲೋಮೀಟ್ರಲ್ಲಿ ಪೆಟ್ರೋಲ್ ಬಂಕ್ ಇತ್ತು. ನೆಕ್ಸ್ಟು ಆರ್ಮಿ ಚಾಪರ್ ಹೋಗ್ತಾ ಇದೆ. ಓಕೆ. ಕರು ಸಿಟಿ ರೀಚ್ ಆಗಿದ್ದೀವಿ. ಇಲ್ಲಿ ಕರುವಲ್ಲಿ ನಿಮಗೆ ಕರುವಿಂದ 1 ಕಿಲೋಮೀಟ್ರಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ. ಬಟ್ ಪೆಟ್ರೋಲ್ ಕ್ಯಾರಿ ಮಾಡೋಕ್ಕೆ ಕ್ಯಾನ್ ಎಲ್ಲ ಕರು ಸಿಟಿಯಿಂದನೇ ತಗೊಂಡು ಹೋಗಬೇಕು. ಬಟ್ ಕರು ಸಿಟಿಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ATM ಆಗಿರ್ಬೋದು, ರೂಮ್ಸ್, ಸಿಮ್ ಕಾರ್ಡ್ ಎಲ್ಲನೂ ತಗೋಬೋದು ನೀವು ಇಲ್ಲಿ. ಚೆನ್ನಾಗಿದೆ. ಪೆಟ್ರೋಲ್ ಕ್ಯಾನ್ ಇಲ್ಲಿಂದನೇ ಕ್ಯಾರಿ ಮಾಡಿ ನೆಕ್ಸ್ಟ್ 1 ಕಿಲೋಮೀಟ್ರಲ್ಲಿ ಪೆಟ್ರೋಲ್ನ ಕ್ಯಾರಿ ಮಾಡಿ. ಏನಕ್ಕಂದರೆ ನೆಕ್ಸ್ಟ್ ಕರ್ದುಂಗ್ಲಾ ಪಾಸ್ ಆಗಿ ದಿಸ್ಕಿತ್ ಹೋಗಿ ಹಂದರ್ ಹೋಗೋ ತನಕ ಯಾವುದೇ ಪೆಟ್ರೋಲ್ ಬಂಕ್ ಸಿಗಲ್ಲ. ಓಕೆ, ಕರುವಲ್ಲಿ 3 ಪೆಟ್ರೋಲ್ ಟ್ಯಾಂಕ್ ತಗೊಂಡು ಹೋಗ್ತಾ ಇದ್ದೀವಿ ತುಂಬಿಸ್ಕೊಂಡು. ಮತ್ತು ಇವಾಗ ಲೇ ಕರ್ದುಂಗ್ಲಾ ದಿಸ್ಕಿತ್ 1 ಕಿಲೋಮೀಟ್ರಲ್ಲಿ ಪೆಟ್ರೋಲ್ ಪಂಪ್ ಇದೆ ಅಂತ ಹೇಳಿದ್ದಾರೆ, ನೋಡೋಣ. ಆ್ಯಂಡ್ ಒನ್ ಮೋರ್ ಡೌಟ್, ಪ್ಯಾಂಗಾಂಗ್ ರೋಡ್ ಇಲ್ಲಿಂದನೇ ಹೋಗುತ್ತೆ ಕರುವಿಂದ. ಬಟ್ ನಾವು ಪ್ಲ್ಯಾನ್ ಹಾಕಿದ ಪ್ರಕಾರ ಹಂದರ್ ಹೋಗಿ ಹಂದರಿಂದ ಪ್ಯಾಂಗಾಂಗ್ ಹೋಗ್ಬೇಕಂತ ಇದೆ. ಅಲ್ಲಿಂದ ಕೇಳಿರೋ ಪ್ರಕಾರ ಅಲ್ಲಿ ಯಾವ್ದು ಇಲ್ಲ ರೂಟ್ ಅಂತ ಇದ್ದಾರೆ, ಬಟ್ ಗೊತ್ತಿಲ್ಲ. ಪೆಟ್ರೋಲ್ ಪಂಪ್ ಇಲ್ಲಿಂದ ನೆಕ್ಸ್ಟು ಲೇಯಲ್ಲಿ ತುಂಬ ಸಿಗುತ್ತೆ. ಬಟ್ ಅದ್ರ ನಂತರ ನಯಾಮ ಅವ್ರ ಮುಂದೆನೇ ಆಯಿತು. ಥ್ಯಾಂಕ್ ಯು. ಕಿರಿಕಿರಿ. ಕರು ಪೆಟ್ರೋಲ್ ಬಂಕಲ್ಲಿ ಇಬ್ಬರು ಗಾಡಿನ ಪೆಟ್ರೋಲ್ ಫುಲ್ ಮಾಡಿಕೊಂಡು ಒಂದು 15 ಲೀಟ್ರ್ ಕ್ಯಾರಿ ಮಾಡ್ತಾಯಿದ್ದೀವಿ. 10 ಲೀಟ್ರ್ ನನ್ನ ಇದರಲ್ಲಿ, 5 ಲೀಟ್ರ್ ಆ ಗಾಡೀಲಿ. ಸೊ ಹೋಪ್ಫುಲಿ ನಾವು ತನಕ ರೀಚ್ ಆಗ್ತೀವಿ ವಿತೌಟ್ ಎನಿ ಇಶ್ಯೂ. ಲೆಟ್ಸ್ ಸಿ. ಓಕೆ, ಮುಂದೆ ಅಲ್ಲೇನೋ ಕಾಣಿಸ್ತಾ ಇದೆಯಲ್ಲ ಐಸ್ ಕ್ಯಾಪ್ಸ್, ಅಲ್ಲೇ ಇರುತ್ತೆ ನಮ್ಮ ಕರ್ದುಂಗ್ಲಾ. ಇವಾಗ ತುಂಬ ಮೊನೆಸ್ಟ್ರೀಸ್ ಇದೆ, ಬಟ್ ಮ್ಯಾಪಲ್ಲಿ ಲೇ ಸಿಟಿಗೆ ಹೋಯ್ಕೊಂಬ ಬೇಕಾದ್ರೆ. ಟ್ಯಾಕ್ಸಿ ಅಂತಿದ್ದು ಊರ ಹೆಸರು. ಜಮ್ಮು ಕಾಶ್ಮೀರದಲ್ಲಿ ಏಕೆ ಇಷ್ಟೊಂದು ಆಲ್ಟೋ? ಬರೀ ಆಲ್ಟೋನ ತಗೊಂಡಿರ. ಓವರ್ಟೇಕ್ ಮಾಡ್ತಾ ಇಪ್ಪುದು, ನಾವು ಓವರ್ಟೇಕ್ ಮಾಡ್ತಾ ಇಪ್ಪುದು, ಎಲ್ಲ ಆಲ್ಟೋನೇ ಬರ್ತಾಯಿತ್ತಪ್ಪ. ಅಲ್ಕ ಯಾರ ಮನೇಲಿ ಎಲ್ಲಿ ಕಂಡ್ರು ಆಲ್ಟೋ. ದ ಆಲ್ಟೋ ಸ್ಟೇಟ್ ಜಮ್ಮು ಕಾಶ್ಮೀರ್. ತುಂಬ ದಿನ ಆಗಿತ್ತು ಬರೀ ವೈಟ್ ಕಂಡು, ಈಗ ಗ್ರೀನ್ ಕಾಣ್ತಾ ಇತ್ತು. ಇದು ಮೊನೆಸ್ಟ್ರಿ ಅನ್ಸುತ್ತಲ್ಲ ಮೇಲೆ, ತುಂಬ ದೂರ ಇತ್ತು.
ಅಷ್ಟೊಂದು ಎನರ್ಜಿ ಇಲ್ಲ ಈ ಲೋ ಆಕ್ಸಿಜನ್ನಲ್ಲ. ಲೇ ಸಿಟಿ. ಬಟ್ ಹಿಂದ್ಗಡೆ ನಾವು ಬರಬೇಕಾದ್ರೆ ಇದರ್ ಪ್ಲೇನ್ ಲ್ಯಾಂಡ್ ಇತ್ತು ಇಲ್ಲ ಐಸ್ ಇತ್ತು. ಇಲ್ಲಿಂದ ಅಂದರೆ ನೀವೇನಾದರೂ ಮನಾಲಿಲಿ ಬೈಕ್ ರೆಂಟ್ ಮಾಡಿದರೆ ಇಲ್ಲಿ ತನಕ ಬಿಡ್ತಾರೆ, ಲೇ ಸಿಟಿ ತನಕ. ಇಲ್ಲಿ ಇಟ್ಬಿಟ್ಟು ಬೇರೆ ಬೈಕ್ ತಗೊಂಡು ಲದಾಖ್ ಹೋಗಬೇಕು. ಹಿಮಾಚಲ್ ರಿಜಿಸ್ಟ್ರೇಷನ್ನ ಬಿಡಲ್ಲ. ವೆಲ್ಕಮ್ ಟು ಲೇ ಯೂಟಿ ಲದಾಖ್. ಓ, ಸೊ ಫೈನಲಿ ವಿ ಡಿಡ್ ಲೇ ಲದಾಖ್. ಹಂದರ್ 126 ಹೋಗ್ಬೋದು ಇವತ್ತು. यस सर, एक्सक्यूज मी, इधर हंदर किधर जाना है? किस रोड? हंदर हंदर करदुंगला करदुंगला तो हाँ, इस रोड, किस रोड में? ये रोड है ना? ओके ओके ओके, थैंक यू. ಕೆಳಗಡೆ ಹೋಯ್ಕಾ? ಹೌದು, ಎಸ್, ಬೋರ್ಡ್ ಹಾಕಿದ್ರಲ್ಲ ಕೆಳಗೆ ಕೆಳಗೆ ಕೆಳಗೆ. ಹಾಂ, $500 ಲೇ ಏರ್ಪೋರ್ಟ್. ಫ್ಲೈಟಲ್ಲಿ ಬಂದರೆ ಎಲ್ಲಿ ತನಕ ಬಂದು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ಬೋದು. ಎಲ್ಲಿ ವೆಹಿಕಲ್ ಎಲ್ಲ ಹಾಕೋದು? ಇಲ್ಲೇನಾ? जगह है क्या सर? कैमरा अलाउड है ना? टिकट ಓಕೆ. ಈ ಕಡೆ ಬರಬೇಕಾದ್ರೆ ಲದಾಖ್ ಹಾಲ್ ಆಫ್ ಫೇಮ್ ಸಿಗುತ್ತೆ, ವಿಸಿಟ್ ಮಾಡ್ಬೋದು. ಆಲ್ ಆರ್ಮಿ, ಕಾರ್ಗಿಲ್ ವಾರು ಮತ್ತು ಎಲ್ಲ ವಾರ್ದು ಡೀಟೇಲ್ಸು ಮತ್ತು ಯಾರ್ಯಾರು ಹುತಾತ್ಮರಾಗಿದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಮತ್ತು ಕ್ಯಾಪ್ಚರ್ ಮಾಡಿರೋ ವೆಪನ್ಸು, ಪಾಕಿಸ್ತಾನದಿಂದ ಕ್ಯಾಪ್ಚರ್ ಮಾಡಿರೋ ವೆಪನ್ಸು ಎಲ್ಲ. ಸೊ ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು. ಓಕೆ, ಪ್ಲೇನ್ ಅದೆಲ್ಲ ಇಟ್ಟಿದ್ದಾರೆ. ಆವಾಗವಾಗ ಹೆಲಿಕಾಪ್ಟ್ರು, ಚಾಪರು, ಜೆಟ್ಟು ಎಲ್ಲ ಹಾರ್ಕೊಂಡು ಹೋಗ್ತಾ ಇರುತ್ತೆ ಇಲ್ಲಿ. ಇದಂತೂ ಒಳ್ಳೆ ಮರುಭೂಮಿ ಥರ ಕಾಣಿಸ್ತಾ ಇದೆ. ಏನಿಲ್ಲ, ಗೋಳಗುಡ್ಡ ಎಲ್ಲ ಬಿಲ್ಡಿಂಗ್ಸ್ ಆಗ್ತಾ ಇದೆ, ಅಂಡರ್ ಕನ್ಸ್ಟ್ರಕ್ಷನ್. ಯಾರಿಗೂ ಅದು ಹೇಳಿದ್ದು 1 ಪೆಟ್ರೋಲ್ ಪಂಪು ಲಾಸ್ಟ್ ಪೆಟ್ರೋಲ್ ಪಂಪ್ ಅಂತ. ಲೇಯಿಂದ ಅಂದರೆ ಹೊರಗಡೆ ಅಂತ ಹೇಳ್ತಾ ಇಲ್ಲ, ಬಟ್ ಲೇಯಲ್ಲಂತೂ 6-7 ಪೆಟ್ರೋಲ್ ಪಂಪ್ ಇದೆ. ಅದರಿಂದ ಹೊರಗಡೆನೂ 1 or 2 ಪೆಟ್ರೋಲ್ ಪಂಪ್ ಸಿಗುತ್ತೆ. ರೀಸೆಂಟಾಗಿ ತುಂಬ ಅಂದರೆ ಪೆಟ್ರೋಲ್ ಪಂಪ್ನ ಓಪನ್ ಮಾಡಿದ್ದಾರೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಶ್ರೀನಗರ್ ಲೇ. ಶ್ರೀನಗರ್ ಸ್ಟ್ರೈಟಾ? दाचा, मनाली, चंडीगढ़, चिल्लिंग. Wait. I have map. Wait. ಕರ್ದುಂಗ್ಲ ಈ ಕಡೆ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಪ್ಲಸ್ ಇಲ್ಲಿ ಹಂದರ್ಗೆ 152 ತೋರಿಸ್ತಾ ಇದೆ. ಸೊ ಇದು ಚಂಡೀಗಢ, ದಾರ್ಚಾ, ಮನಾಲಿ, ಚಿಲ್ಲಿಂಗ್, ಪದಾಮ್. ರಿಟರ್ನ್ ಇಲ್ಲಿ ಮೇಲೆ ಹೋಯ್ತು ಶಾರ್ಟ್ ಕಟ್ಟಕ್ಕೆ. ಲೇಯಿಂದ ಹೋಯ್ಕಿತ್ತಂತ ನಾವು, ರಾಂಗ್ ಬಂತು. ಗೂಗಲಾಗೂ ಇದೇ ತೋರಿಸ್ತಾ ಇತ್ತು. ನಾವು ಲೇಯಿಂದ ಮೇಲೆ ಹೋಯ್ಕಿತ್ತಂತ ಮಾರ. ಎಲ್ಲದು ಗೂಗಲಾಗೂ ತೋರಿಸ್ತಾ ಇತ್ತು ಇದೇ ರೂಟ್. ಇವರು ಹೇಳ್ರಿ ಮತ್ತೆ ರಿಟರ್ನ್ ಬೇಡ, ಇಲ್ಲಿಂದ ಗುರುದ್ವಾರ ಹೋಗಿ ಅಲ್ಲಿಂದ ಹೋಯ್ನಿ ಅಂದ್ರಪ್ಪ. ಲೈಟ್ ಮೋಟಾರ್ ವೆಹಿಕಲ್ಸ್ ಓನ್ಲಿ, ದೊಡ್ಡ ಗಾಡಿ ಎಲ್ಲ ಬಿಡೋದಿಲ್ಲ ಇಲ್ಲಿ. ಏನೇನೋ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೈತಿ ಶಾರ್ಟ್ ಕಟ್ಟಿಂದ. ನಮ್ಮ ಬೈಕೇ ಟ್ರೆಕ್ಕಿಂಗ್ ಮಾಡ್ತಾಯಿದೆ ಇವಾಗ, ಹಂಗಿದೆ ಅಪ್.
ಸಿ 20 ಅದ್ರ ಮೇಲೆ ಹೋಗಲ್ಲ. ಐ ಅಟ್ಲೀಸ್ಟ್ ರಿಮೋಟ್ ರೋಡ್ ಅಲ್ಲ ಗುರು, ಕಾರ್ ಗೀರ್ ಏನಾದರೂ ಬರ್ತಾ ಇರುತ್ತೆ. ಬಪ್ಪತ್ತಿಗೆ ಈಸಿ ಈ ರೋಡ್, ಹೇಳ್ಕೊಬತ್ರ. ಗುರುದ್ವಾರ, ಹಾಂ ಗುರುದ್ವಾರ ಬಂತಲ್ಲ. ಅಲ್ಲೇ ಒಂದು ವಾಪಸ್ ಹೋಗ್ಬೇಕು ಇವಾಗ. ಹಾಲ್ ಆಫ್ ಫೇಮು ಇದಕ್ಕಿಂತ ಹಿಂದೆನೇ ನಾವು ಮೇಲ್ಗಡೆ ಹೋಗಬೇಕಿತ್ತು, ಇಲ್ಲಿ ಮುಂದೆ ಬಂದುಬಿಟ್ವಿ. ಸೊ ನೀವೇನಾದರೂ ಇಲ್ಲಿ ಬಂದಾಗ ರೋಡ್ ಕೇಳಬೇಕಾದ್ರೆ ಲೋಕಲ್ ಶಾಪ್ ಅವ್ರನ್ನ ಕೇಳಿ. ಇದು ಆ್ಯಕ್ಚುಯಲ್ ರಸ್ತೆ. ನೇಷನ್ ಫಸ್ಟ್. Bye. Hi. Are you serious? 36 kilometerಗೆ 2 hours 20 minutes. ಅಬ್ಬಾ ಹೆಂಗಿರ್ಬೋದು ರೋಡ್ ಹಂಗಾದ್ರೆ. ಅಬ್ಬಾ ಹೆವಿ ಅಪ್ಪಿದೆ. हाँ हमारा पर्सनल है हर चीज़। ठीक है हाँ हाँ कर दूँगा कितना मतलब। हाँ कर दूँगा जा रहे हैं। ओके मतलब रोड ऐसा है यार। ಇದು ಆ್ಯಕ್ಚುಲಿ ಇಲ್ಲ ಬೈಕರ್ಸ್ ಆರ್ಗನೈಜೇಷನ್. ಹಿಮಾಚಲಿಂದ ಬೈಕ್ ತಗೊಬಂದರೆ ಬಿಡೋದಿಲ್ಲ. ಇದರ ಲದಾಖ್ ಇದಿರ್ಕ ಇಲ್ಲ ನಮ್ಮ ಪರ್ಸ್ನಲ್ ಇರ್ಕ ಗೊತ್ತಿಲ್ಲ. ಅದನ್ನು ಬುಕ್ ಹಿಡ್ಕೊಬಂದನಪ್ಪ. ಮೇ ಬಿ ಬೇರೆ ಕಡೆ ಹಿಮಾಚಲದಿಂದ ಬಂದು ವಾಪಸ್ ಕಳಿಸೋದಿಲ್ಲ, ಏನೋ ಚಾರ್ಜ್ ಮಾಡಿ ಕಳಿಸ್ತಿರ್ತೀಗ. ಓಕೆ 34 ಕಿಲೋಮೀಟರ್ ಕರ್ದುಂಗ್ಲಾ, ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಮೋಟರೇಬಲ್ ಪಾಸ್. ಇದು ರೋಡು, ಮತ್ತು ಇವತ್ತೊಂದು ಆಫ್ ರೋಡು. ರೋಡ್ ಹಿಂಗೆ ಇತ್ತು, ಬಟ್ ತುಂಬ ಕೇರ್ಫುಲ್ಲಾಗಿ ಹೋಯ್ಕಂತ. ಎಂತ ಖರ್ದುಂಗ್ಲಾ ರೋಡ್ ಸ್ವಲ್ಪ ದೂರ ಮಾತ್ರ ಆಫ್ ರೋಡಿಂಗ್ ಅನ್ಕೊತೀನಿ. ಇವಾಗ ರೋಡ್ ಮತ್ತೆ ಚೆನ್ನಾಗಿದೆ. BRO is still ವರ್ಕಿಂಗ್ ಆನ್ ದ್ಯಾಟ್ ರೋಡ್. ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡ್ಬೋದು, ಬಟ್ ಮತ್ತೆ ಆಫ್ ರೋಡ್ ಬಂತು. मान मेरा लेक की ये मान मेरा हो गया वहाँ लेक। हाँ वैसे सामने लेक के सामने। ओके वो भी अच्छा है ना पॉइंट। मान मेरा में स्टे नाइट स्टे मान या मेरा में करो। ओके एक आएगा लुकुंग। ಒಂದು ಪಿಟ್ ಸ್ಟಾಪ್ ಕೊಟ್ವಿ. ಈಗ ಮತ್ತೆ ಮುಂದಿನ ಪಯಣ. ಸ್ನೋ ಮೌಂಟೇನ್ಸ್ ನಮ್ಮ ಲೆವೆಲ್ಗೆ ಬರ್ತಾ ಇದ್ದಾವೆ ಇವಾಗ. ತುಂಬ ಹತ್ತುತ್ತಾ ಇಲ್ಲ. ಎರಡನೇ ಗೇರಿಗಿಂತ ಮೇಲೆ ಹೋದರೆ ಸ್ಲೋ ಆಗಿಬಿಡುತ್ತೆ ಗಾಡಿ. ಸೆಕೆಂಡ್ ಗೇರಲ್ಲೇ ಹರಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲಿ ಧೂಳು ಬೇರೆ. ಆಲ್ಮೋಸ್ಟ್ ಖರ್ದುಂಗ್ಲಾ ಟಾಪಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ಹೋದಷ್ಟು ಬರ್ತಾನೇ ಇದೆ. ಇಲ್ಲಿ ಜಿಯೋ ಪೋಸ್ಟ್ ಪೇಯ್ಡ್ 1 ಬಾರ್ ಸಿಗ್ನಲ್ ತೋರಿಸ್ತಾ ಇದೆ. ಖರ್ದುಂಗ್ಲಾಲು ಸಿಕ್ಬಿಟ್ರೆ ಗ್ರೇಟ್, ಅದು ಜಿಯೋದು. ಪ್ರಾಜೆಕ್ಟ್ ವಿಜಯಕ್. ಓಹ್ ಖರ್ದುಂಗ್ಲಾ ಗುಂಪಾ. reached finally. ಫೀಟ್ ಮೆನ್ಷನ್ ಮಾಡಿಲ್ಲ. 17,982 ಫೀಟ್. ಮೈಟಿ ಖರ್ದುಂಗ್ಲಾ ನೆಕ್ಸ್ಟ್ ಹೈಯೆಸ್ಟ್ ಇರೋದು ಉಮ್ಲಿಂಗ್ಲಾ. ಅದನ್ನು ಮಾಡಿಬಿಟ್ರೆ ಮುಗೀತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ತಗೊಂಡು ಬೈಕ್ ಪರಿಸ್ಥಿತಿ ನೋಡಿ. ಓಕೆ ಫೈನಲಿ ಖರ್ದುಂಗ್ಲಾ ಬಂದ್ವಿ. ಓಕೆ
ಫೈನಲಿ ಹೋಗ್ತಾ ಇದ್ದೀವಿ ಹಂದರ್ ಕಡೆಗೆ ಪಯಣ. ಡಬ್ಬ ಬೀಳುದ ಈಗ. Apa? Hey guys. ಶೂಗಳು ಚೇತ ಇಷ್ಟು ಮಾಡೋಕ್ಕಾಗ ಗಟ್ಟೆ ಆಯ್ತು. ಓಕೆ, ಇನ್ನೂ ಇಲ್ಲೇ ಮಂಗನಾಟ ಮಾಡ್ತಾ ಕೂತ್ಕೊಂಡಿದ್ವಿ. ಇವಾಗ ಹಂದರ್ ಕಡೆ ಹೋಗೋಣ. ಹಂದರ್ ನೋಡಿ ಸಿಕ್ಬಿಡ್ತು ಫೈನಲಿ. ಚಾಕು ಚೂರಿ ಕಟ್ಟಾಯ್ತಾ ಚಾಕು. ಓಕೆ, ಐಸ್ ಕ್ಯಾಂಡಿ ಕೀಳಕ್ಕೆ ಹೋಗ್ತಾವನೆ. ಲದಾಖಕ್ಕೆ ಬಂದರೆ BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಮಿಡ್ಲಲ್ಲಿ ಒಂದೊಂದು ಬೋರ್ಡ್ ಹಾಕಿರ್ತಾರೆ. ಮಸ್ತಾಗಿ ಕೋಟ್ ಬರ್ತಿರ್ತಾರೆ ರೋಡ್ ಸೇಫ್ಟಿ ಬಗ್ಗೆ. ಇಲ್ಲೇನೋ ಇದೆಯಲ್ಲ, ಇದಲ್ಲ ಅಂದ್ಕೊತೀನಿ. ವಿತೌಟ್ ಜಿಯೋಗ್ರಫಿ ಯು ಆರ್ ನೋ ಮೇರ್. ಓಕೆ, ಇದು ಪರವಾಗಿಲ್ಲ. ಬಟ್ ಕೆಲವೊಂದು ಮಸ್ತಾಗಿ ಬರೆದಿರ್ತಾರೆ. ಓದ್ಕೊಂಡು ಹೋಗಿ. ಫೋಟೋ ತೆಗಿಯೋಷ್ಟು ಟೈಮ್ ಇಲ್ಲ ನಮ್ಮ ಹತ್ರ, ನೀವೇ ಬಂದು ಓದ್ಕೊಂಡು ಹೋಗಿ. ಇದು ಟ್ರ್ಯಾಕ್ಟ್ರಲ್ಲಿ ಟೂರ್ ಮಾಡ್ತಾವ್ರೆ ಸೋನಿಪತ್ ಹರಿಯಾಣದಿಂದ. ಲಾಸ್ಟ್ ಟೈಮ್ ಇದರಲ್ಲಿ ನೋಡಿದ್ದೆ ವಿಡಿಯೋ ನಾನಿದು, ಯಾರೋ ಇನ್ಸ್ಟಾಗ್ರಾಮಲ್ಲಿ ಮಾಡಾಕಿರ. ಮತ್ತೆ ಬ್ರೇಕ್ ಫೇಲು. ಒಂದು ಘಾಟ್ ಇಳುಕಿಲ್ಲ ಮಾರೆ, ಕರ್ಮ TVS. ಗೊತ್ತಿಲ್ಲ, ದಿಸ್ಕಿತ್ ಹೋಗ್ತಾ ಇದ್ದೀವಿ. ಇದೇನಾ ನೂಬ್ರಾ ವ್ಯಾಲಿ ಅಥವಾ ಬೇರೆ ಏನಾದರೂ ಇದೆಯಾ, ನೋ ಐಡಿಯಾ. ಮ್ಯಾಪಲ್ಲೇನು ಬರ್ಕೊಂಡಿಲ್ಲ, ಆದ್ದರಿಂದ ಗೊತ್ತಿಲ್ಲ, ನೋಡ್ಬೇಕು. ಮತ್ತೆ ಕರ್ದುಂಗ್ಲಾಯಿಂದ ಕೆಳಗೆ ಕರ್ದುಂಗ್ ಅಂತ ಒಂದು ಸಿಟಿ ಇದೆ ಅನಿಸುತ್ತೆ, ಗೊತ್ತಿಲ್ಲ. ಬರ್ಕೊಂಡಿದ್ದಾರೆ ಕರ್ದುಂಗ್ 11 ಕಿಲೋಮೀಟರ್ ಅಂತ, ನೋಡಬೇಕು. ಡಿಫ್ರೆಂಟ್ ಟರೈನ್ ಅಗೈನ್. ಹೆಂಗಿದೆ ಅಂದರೆ ವ್ಯಾಲಿ ವ್ಯೂ ಅಲ್ಟಿಮೇಟ್. ನೀರು ಟಚ್ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಚೆನ್ನಾಗಿದೆ. ರಿವರ್ ಫ್ರೋಸ್ ಆಗಿರೋದಾ? ಓ ಓ ಓ ಓ ಓ ಓ ಹೆವಿ ಡೇಂಜರ್ ಗುರು. ಇದನ್ನು ಹೋಗ್ಬೇಕು. ಐ ಥಿಂಕ್ ಶಾಕ್ ರಿವರ್ ಇದೆ ಅನ್ಕೊತೀನಿ. ಎಸ್, ಶಾಕ್ ರಿವರ್. ಸಿಯಾಚಿನ್ ಟಸ್ಕರ್ಸ್ ಗೊತ್ತಿಲ್ಲ ಹಂಗಂದ್ರೆ ಏನಂತ. ನೂಬ್ರಾ ಆ್ಯಂಡ್ ಶಾಕ್ ವ್ಯಾಲೀಸ್ ಕೆಳಗಿತ್ಕೊಂಡು. ಫೈನಲಿ ವಿ ಆರ್ ಅಟ್ ನೂಬ್ರಾ ವ್ಯಾಲಿ. ಕಾಣ್ತಾ ಇದೆ ನೋಡಿ, ಅಲ್ಲಿ ಹರಿತಾ ಇರೋದೇ ಶಾಕ್ ರಿವರ್. ಸ್ವಲ್ಪ ಸ್ವಲ್ಪ ಫ್ರೋಸ್ ಆಗಿದೆ, ಸ್ವಲ್ಪ ಸ್ವಲ್ಪ ಹರಿತಾ ಇದೆ.
ನಿಂತ್ಕೊಂಡಪ್ಪ. ಓಕೆ, ಇವಾಗ ನೂಬ್ರಾ ಅಲ್ಲಿ ಕಲ್ಸ್ಟ್ರಾ ಅಂತ ಒಂದು ಊರಿದೆ, ನೂಬ್ರಾ ಹತ್ರ. ಅಲ್ಲಿ ಕಲ್ಸಾರ್ ಸಾರಿ, ಅಲ್ಲಿ ನಿಂತಿದ್ದೀವಿ. ಎಷ್ಟು ಸ್ವಲ್ಪ ಫುಡ್ಡೆಲ್ಲ ತಿನ್ಕೊಂಡ್ವಿ. ಇವಾಗ ವಯ ನೂಬ್ರಾ ದಿಸ್ಕಿತ್ ಹೋಗಿ, ದಿಸ್ಕಿತ್ ಇಲ್ಲಿಂದ 22 ಕಿಲೋಮೀಟ್ರ್ ಇದೆ ಅಂತೆ. ಅಲ್ಲಿಂದ ಹಂದರು 8 ಕಿಲೋಮೀಟ್ರ್ ಅಷ್ಟೇ. ಸೊ ಹೋಗ್ತಾಯಿದ್ದೀವಿ ಇವಾಗ. ಐ ಥಿಂಕ್ ಇದೇ ನೂಬ್ರಾ ವ್ಯಾಲಿ, ಗೊತ್ತಿಲ್ಲ, ಇರ್ಬೋದು ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ಲೈಟ್ ಇಷ್ಟಿದೆ, ವಿದೌಟ್ ಫಾಗ್ ಲೈಟು ಹೋಗ್ಬೋದು. ಬಟ್ ಟೈಮ್ 7:45, 7:45 ಇಲ್ಲಿ ಸನ್ಸೆಟ್ ಆಗ ತುಂಬ ಲೇಟು. ಲೆಫ್ಟ್ 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 ಲೆಫ್ಟ್. ಪೆಟ್ರೋಲ್ ಬೇಕಾ ಬೇಡ ಅಲ್ಲ ಈಗ? ಇದೆ, ನಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ಬೇಕು ಇವಾಗ, ಕತ್ಲೆ ಆಗಿಬಿಟ್ಟಿದೆ. ಬಟ್ ಓಕೆ, ದಿಸ್ಕಿತ್ ಇಂಪ್ರೂವ್ ಆಗಿದೆ ತುಂಬ, ಮೊದಲಿನ ಥರ ಇಲ್ಲ. ಹಾಂ, Day 8 ದಿಸ್ಕಿತ್ ಚೀಪೆಸ್ಟ್ ರೂಮ್ ಈ ಹೋಲ್ ರೈಡಲ್ಲಿ. ಸ್ಮಾಲ್ ಆ್ಯಂಡ್ ಕ್ಲೀನ್ ಉಂಟು. ಇಲ್ಲಿಂದ ಬಾಲ್ಕನಿಯಿಂದ ಮೇಲೆ ಕಂಡ್ರೆ ನಮ್ಮ ಮೊನೆಸ್ಟ್ರಿ ಕಾಣುತ್ತೆ. ಬೆಳಿಗ್ಗೆ ಹೋಗಬೇಕು, ನೋಡುವ, ಸಿಗುವ ಮತ್ತೆ.